ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ರಥ ಎಲ್ಲ ಎಳೆದಿದ್ದಾದಮೇಲೆ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಷ್ಟರಲ್ಲಿ 9-9:30 ಆಗಿತ್ತು. ಊಟ ಎಲ್ಲ ಮುಗಿಸಿ ನಾವು 11 ಗಂಟೆ ಆಯಿತು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 12-12:30 ಆಗಿದೆ. ನಾವು ಕರ್ಗದಮ್ಮನ ದೇವಸ್ಥಾನ ಅಂದರೆ ದ್ರೌಪದಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಕರ್ಗ ಇರೋದ್ರಿಂದ ನೋಡೋಕ್ಕೆ ಅಂತ ಹೊರಟಿದ್ದೀವಿ. ಫುಲ್ಲು ದಾರಿ ಉದ್ದಕ್ಕೂ ಅಂಗಡಿಗಳಿರೋದ್ರಿಂದ ಜನ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ. ಇನ್ನೂ ಜನ ಓಡಾಡ್ತಾನೆ ಇದ್ದಾರೆ, ಅಷ್ಟು ಫುಲ್ಲು ರಶ್ಶು. ಇವಾಗಲೂ ಸಹ ಕರ್ಗ ಇರೋದ್ರಿಂದ ರಾತ್ರಿ ಎಲ್ಲ ಜನ ಎದ್ದೇ ಇರ್ತಾರೆ, ಕರ್ಗದ ಹಿಂದೆ ಓಡಾಡ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಕರ್ಗ ಮಹೋತ್ಸವ. ಎಲ್ಲರೂ ಕರ್ಗ ನೋಡೋಕ್ಕೆ ಅಂತ, ಹೂವಿನ ಕರ್ಗ ನೋಡೋಕ್ಕೆ ಅಂತ ದೇವಸ್ಥಾನದ ಕಡೆ ಹೊರಟಿದ್ದಾರೆ. ಕರ್ಗದಮ್ಮನ ದೇವಸ್ಥಾನ ಹತ್ರ ಅಂದರೆ ದ್ರೌಪದಾಂಬ ದೇವಸ್ಥಾನದ ಹತ್ರ ಕೆಲವೊಂದು ಆಚರಣೆಗಳೆಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸಿ ಕರ್ಗ ಹೊರಗಡೆ ಬರೋಷ್ಟರಲ್ಲಿ 1-1:30 ಆಗಿಬಿಡುತ್ತೆ. ಹೂವಿನ ಕರ್ಗನ ಹೊತ್ತು ಆಚೆ ಬಂದು ಅವರು ಡ್ಯಾನ್ಸ್ ಮಾಡೋದೇ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡೋಕ್ಕೆ ತುಂಬ ಚೆಂದ. ಮತ್ತು ರಾತ್ರಿ ಎಲ್ಲ ಊರೆಲ್ಲ ಓಡಾಡ್ತಾನೆ ಇರುತ್ತೆ ಹೂವಿನ ಕರ್ಗ. ಎಲ್ಲರ ಮನೆಗಳ ಹತ್ರನೂ ಹೂವು ಹಾಕಿ ಪೂಜೆ ಮಾಡ್ತಾರೆ. ನಾವು ಕರ್ಗ ನೋಡೋಕ್ಕೆ ಅಂತ ಬಂದ್ವಿ. ಇಲ್ಲಿ ವರ್ತೂರು ಸಂತೋಷ್ ಅವರು ಬಂದಿದ್ದಾರೆ. ಫುಲ್ಲು ಜನ ಸುತ್ತು ಹೊಡೆದ್ಬಿಟ್ಟಿದ್ರು. ಫೋಟೋ ಹಿಡಿಸ್ಕೊಳ್ಳೋರೆಲ್ಲ ಫೋಟೋ ಹಿಡಿಸ್ಕೊತಾ ಇದ್ರು. ನಾನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ನೋಡಿ, ಒಂದು ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾರೆ ವರ್ತೂರು ಸಂತೋಷ್ ಅವರು ಗೆಸ್ಟಾಗಿ ಬಂದಿದ್ದರು. ನಾವು ಸಡನ್ನಾಗಿ ನೋಡಿದ್ದು, ಜಸ್ಟ್ ಒಂದು ವಿಡಿಯೋ ಮಾಡ್ತಾರೆ. ಅವರು ಕರ್ಗ ಎತ್ತಕ್ಕೆ ಮುಂಚೆ ಕರ್ಗ ಆಚೆ ಎಲ್ಲರೂ ಮೊಬೈಲಲ್ಲಿ ಇಟ್ಕೊಂಡು ವಿಡಿಯೋ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವರ್ಷ ಹೂವಿನ ಕರ್ಗ ಜಾತ್ರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ ಸಂಭ್ರಮನೇ ಒಂಥರ ಚೆಂದ. ಎಲ್ಲರೂ ಸೇರಿ ಊರಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಕರ್ಗ ಇನ್ನೂ ಹೊರಗಡೆ ಬಂದಿಲ್ಲ. ಆಚೆ ವೀರಗಾರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ, ಹೊರಗಡೆ ಬರ್ತಾರೆ ಅಂತ.
ಹೂವಿನ ಕರಗ ಹೊರಗಡೆ ಬಂದಾದಮೇಲೆ ಎಲ್ಲರಿಗೂ ಮಲ್ಲಿಗೆ ಹೂವು ಕೊಡ್ತಾರೆ. ಮಲ್ಲಿಗೆ ಹೂವನ್ನ ನಾವು ಕರಗದ ಮೇಲೆ ಹಾಕಿ ಆ ಯಮ್ಮನಿಗೆ ನಮಸ್ಕಾರ ಹಾಕ್ಕೊಂಡು ಆ ತಾಯಿನ ನೋಡೋಕ್ಕೆ ಒಂಥರ ಚೆಂದ, ಕಣ್ಣು ತುಂಬ ತುಂಬಿ ಬರುತ್ತೆ. ಅಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಹೂವಿನ ಕರಗ. ಎಲ್ಲ ಹೂವಿನ ಕರಗ ನೋಡಿ ಆದಮೇಲೆ ಬೆಳಗ್ಗೆ 4 ಗಂಟೆಗೆ ನೋಡಿ ನಾವಿಲ್ಲಿ ದೇವ್ರದ್ದು ಪಲ್ಲಕ್ಕಿ ನೋಡೋಕ್ಕೆ ಬಂದಿದ್ದೀವಿ. ಬೀದಿ ಒಳಗಡೆ ಎಲ್ಲ ದೇವಸ್ಥಾನ ದೇವರುಗಳನ್ನ ಅಲಂಕಾರ ಮಾಡಿ ಈ ರೀತಿ ಪಾಲ್ಕಿಗಳು ತಂದು ನಿಲ್ಲಿಸಿರ್ತವೆ. 18 ದೇವರುಗಳಿವೆ. ವೀರಭದ್ರ ಸ್ವಾಮಿ, ವೆಂಕಟರಮಣ ಸ್ವಾಮಿ ಮತ್ತು ಎಲ್ಲ ಥರದ ದೇವರುಗಳು ಸಹ, ಆಂಜನೇಯ ಸ್ವಾಮಿ, ಅಮ್ಮನವರು ಎಲ್ಲ ದೇವರುಗಳನ್ನು ಸಹ ಪಾಲ್ಕಿಗಳು ರೆಡಿ ಮಾಡಿ ಇಲ್ಲಿ ತೊಗೊಂಬಂದು ನಿಲ್ಲಿಸಿರ್ತಾರೆ ಬೀದಿ ಒಳಗಡೆ. ಎಲ್ಲರೂ ಬೆಳಗ್ಗೆ 4 ಗಂಟೆಯಿಂದನೇ ಪೂಜೆಗೆ ಕೊಡ್ತಾರೆ. 6:30 7 ಗಂಟೆವರೆಗೂ ಇಲ್ಲಿ ಎಲ್ಲ ಪೂಜೆ ಕೊಡೋಷ್ಟರಲ್ಲಿ 6-7 ಗಂಟೆಯಲ್ಲಿ ಕರಗ ಫುಲ್ಲು ಊರೆಲ್ಲ ಸುತ್ಕೊಂಡು ಬಂದು ಇಲ್ಲಿ ಪಾಲ್ಕಿಗಳ ಹತ್ರ ಬಂದಾಗ ಇಲ್ಲಿನೂ ಸಹ ಕರಗದಮ್ಮ ಹೂವಿನ ಕರಗದಲ್ಲಿ ಡ್ಯಾನ್ಸ್ ಮುಗಿಸಿ ಆಮೇಲೆ ಅವರು ದೇವಸ್ಥಾನಕ್ಕೆ ಹೋಗಿ ಅಗ್ನಿಕುಂಡ ಹಾಕಿರ್ತಾರಲ್ಲ ಅಲ್ಲಿ ಅಗ್ನಿಕುಂಡದಲ್ಲಿ ಇದು ಮಾಡಿ ಆಮೇಲೆ ಅವರು ಹೂವಿನ ಕರಗನ ಇಳಿಸೋದು ಅಂತ ಹೇಳ್ತಾರೆ. ನಾನು ಪಾಲ್ಕಿಗಳೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದುಬಿಡ್ತೀವಿ.
ಪಾಲ್ಕಿಗಳಿಗೆ ಪೂಜೆಗೆಲ್ಲ ಕೊಟ್ಟಾದಮೇಲೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕರ್ಗ ಬಂತು, ಅಲ್ಲಿನೂ ಸಹ ಕರ್ಗ ಎಲ್ಲ ಹೂವಿನ ಕರ್ಗ ಎಲ್ಲ ನೋಡಿಕೊಂಡು ಮನೆಗೆ ಬಂದಾದಮೇಲೆ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ವಿ. ತಿಂಡಿ ಮುಗಿಸ್ಕೊಂಡು ನಿನ್ನೆ ಪೂಜೆಗೆ ಮತ್ತು ಪಾಲ್ಕಿಗಳಿಗೆಲ್ಲ ಪೂಜೆ ಕೊಟ್ಟಿರ್ತೀವಲ್ಲ ಆ ತೆಂಗಿನಕಾಯಿಂದ ಕೊಬ್ಬರಿ ಮಿಠಾಯಿ ಮಾಡಿದ್ವಿ. ಕೊಬ್ಬರಿ ಮಿಠಾಯಿ ಮಾಡಾದ್ಮೇಲೆ ತಿಂಡಿ ಮುಗಿಸಾದ್ಮೇಲೆ ಇದು ನೈಟು, ಅವತ್ತಿನ ನೈಟು ಬಂದುಬಿಟ್ಟು ಇಲ್ಲಿ ನಮ್ಮೂರಲ್ಲಿ ಕುದುರೆ ಪರಾಟ ಅಂತ ಮಾಡ್ತಾರೆ. ಈ ರೀತಿ ಕುದುರೆದು ಒಂದು ವಿಗ್ರಹ ಥರ ಸ್ಟ್ಯಾಚ್ಯೂ ಅಂತಾರೆ. ಅದ್ರ ಮೇಲೆ ಒಬ್ಬ ಊರಿನ ಪೂಜಾರಿ ಇರುತ್ತಲ್ಲ ಅವರು ಮತ್ತು ಊರಿನ ಹಿರಿಯರನ್ನ ಒಬ್ಬರನ್ನ ದೇವರಿಟ್ಟು, ನಾವು ವೆಂಕಟರಮಣ ಸ್ವಾಮಿ ಚಿಕ್ಕದು ವಿಗ್ರಹ ಇಟ್ಟು ಆ ಕುದುರೆ ಮೇಲೆ ಅಕ್ಕಪಕ್ಕ ಅವರು ದೇವರನ್ನ ಇಟ್ಕೊಂಡಿರ್ತಾರೆ, ಪೂಜಾರಿಗಳು ಇಟ್ಕೊಂಡಿರ್ತಾರೆ. ಅವರನ್ನು ಎತ್ಕೊಂಡು ಎರಡು ಗುಂಪವರು, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಎತ್ಕೊಂಡು ಒಂದು ಕಡೆ ಬೀದಿನಲ್ಲಿ ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಓಡಾಡ್ತಾರೆ ಮತ್ತು ಹಗ್ಗ ಜಗ್ಗಾಟ ಥರ ಆಡ್ತಾರೆ. ಇಲ್ಲಿನೂ ಸಹ ಒಂದು ಸ್ಟೋರಿ ಹೇಳ್ತಾರೆ, ದೇವ್ರ ಸ್ಟೋರಿ. ಈ ರೀತಿಯೇ ದೇವ್ರನ್ನ ಹೊತ್ಕೊಂಡು ಆ ಕುದುರೆ ಮೇಲೆ ಇಟ್ಕೊಂಡು ಒಂದು 9 ರೌಂಡು ಅಥವಾ 11 ರೌಂಡ್ ಓಡಾಡಿ ಆದಮೇಲೆ ಲಾಸ್ಟಲ್ಲಿ ಕತೆ ಹೇಳಿ ಅಲ್ಲಿ ಎಲ್ಲರಿಗೂ ಪ್ರಸಾದ ಥರ ಕಡಲೆಪುರಿ ಹಂಚಿ ಎಲ್ಲರೂ ಆ ದೇವ್ರದ್ದು ಒಂದು ಸ್ಟೋರಿ ಹೇಳ್ತಾರೆ. ಅದನ್ನು ಕೇಳಿದಾದ್ಮೇಲೆ ಇವತ್ತಿನ ಆಚರಣೆ ಮುಗಿಯುತ್ತೆ. ಕುದುರೆ ಪರಾಟ ಮುಗಿಸ್ತಾರೆ. ನೆಕ್ಸ್ಟ್ ಡೇ ಬಂದು ಒಳೆ ಪರ್ಸೆ ಅಂತ ಮಾಡ್ತಾರೆ. ಇವತ್ತಾದಮೇಲೆ ನೆಕ್ಸ್ಟ್ ಡೇ ಬಂದು ನಾಳೆ ವೆಂಕಟರಮಣ ಸ್ವಾಮಿನ ಇನ್ನೊಂದು ಊರಿಗೆ ಕರ್ಕೊಂಡೋಗಿ ಅಲ್ಲಿ ಹೊಳೆ ಪರ್ಸೆ ಅಂತ ಮಾಡ್ತಾರೆ. ಅದು ಹೊಳೆ ಹತ್ರ ಚಿಕ್ಕದಾಗಿ ಪರ್ಸೆ ಥರ ಮಾಡ್ತಾರೆ. ಅಲ್ಲಿ ದೇವ್ರನ್ನ ಇಟ್ಟು ಅಂದರೆ ವೆಂಕಟರಮಣ ಸ್ವಾಮಿ ವಸಂತೋತ್ಸವ ಅಂತ ಕರೀತಾರೆ. ಅಲ್ಲೂ ಸಹ ಜಾತ್ರೆ ಥರ ಚಿಕ್ಕದಾಗಿ ಮಾಡಿ ದೇವರಿಗೆ ಪೂಜೆ ಮಾಡ್ತಾರೆ. ಅಲ್ಲಿ ರಥ ಏನೂ ಇರೋಲ್ಲ, ಜಸ್ಟ್ ಇಲ್ಲಿಂದ ನಮ್ಮೂರಿಂದ ದೇವ್ರನ್ನ ತಗೊಂಡೋಗಿ ಅಲ್ಲಿ ಹೊಳೆ ಹತ್ರ ಇಟ್ಟು ಪೂಜೆ ಮಾಡ್ತಾರೆ. ಇದನ್ನ ವಸಂತೋತ್ಸವ ಅಂತ ಕರೀತಾರೆ, ವೆಂಕಟರಮಣ ಸ್ವಾಮಿ ವಸಂತೋತ್ಸವ ಅಂತ. ಇದು ಮುಗಿದು ನೆಕ್ಸ್ಟ್ ದಿವಸ 7ನೇ ತಾರೀಕು ನೈಟ್ ಬಂದು ನೆಕ್ಸ್ಟ್ ಡೇ ಬಂದು ಇದು 9ನೇ ತಾರೀಕು ಬೆಳಗ್ಗೆ ಬಂದು ನಾವು ಮಧ್ಯಾಹ್ನ 2:30 ಆಗಿತ್ತು. ನಾವು ಜಾತ್ರೆಗೆ ಹೋಗಿದ್ವಿ. ನಾನು ಹೇಳಿದ್ನೆಲ್ಲ ವೆಂಕಟರಮಣ ಸ್ವಾಮಿ ವಸಂತೋತ್ಸವ ಮಾಡ್ತಾರೆ ಅಂತ. ಆ ವೆಂಕಟರಮಣ ಸ್ವಾಮಿನ ಇಲ್ಲಿ ಹೊಳೆ ಪರ್ಸೆ ಅಂತ ಕರೀತಾರೆ. ಬೇರೆ ಊರು ಇದು, ನಮ್ಮೂರಿಂದ 1-2 ಊರು ಬಿಟ್ಟು ಚಿಕ್ಕದಾಗಿ ಅಲ್ಲೊಂದು ಹೊಳೆ ಇದೆ, ಅಲ್ಲಿ ದೇವರನ್ನ ತೊಗೊಂಬಂದಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಚಿಕ್ಕದಾಗಿ ಜಾತ್ರೆ ಥರ ಎಲ್ಲ ಅಂಗಡಿಗಳೆಲ್ಲ ಇಟ್ಟಿರ್ತಾರೆ, ಜಾತ್ರೆ ಮಾಡಿ ಮುಗಿಸ್ತಾರೆ. ಸೊ ಇಲ್ಲಿ ಸಹ ಊಟ ಹಾಕ್ತಾರೆ, ಕಾಳು ಸಾರು, ಮುದ್ದೆ, ಪಾಯಸ ಎಲ್ಲ ಊಟ ಇಲ್ಲಿ ಸಹ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ ಊಟ.
ಸೊ ನಮ್ಮೂರಲ್ಲಿ ಜಾತ್ರೆನಲ್ಲೂ ಸಹ ರಥ ಎಳಿಬೇಕಾದ್ರೆ ಎಲ್ಲರಿಗೂ ಛತ್ರದಲ್ಲಿ ಊಟಗಳು ಆಗ್ತಾನೆ ಇರ್ತಾರೆ. ಎಷ್ಟು ದಿನ ಹಬ್ಬ ಆಚರಣೆ ಮಾಡ್ತಾರೋ ಅಷ್ಟು ದಿನವೂ ಸಹ ಊಟ ಆಗ್ತಾನೆ ಇರ್ತಾರೆ. ಅದೇ ರೀತಿ ಇಲ್ಲೂ ಸಹ ಇವತ್ತು ವಸಂತೋತ್ಸವ ದಿವಸ ಊಟನೂ ಸಹ ಹಾಕ್ತಾರೆ. ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಸಿಂಪಲ್ಲಾಗಿ ಜಾತ್ರೆ ಅಂತ ಇಲ್ಲಿ ಬಂದು ದೇವ್ರನ್ನ ದರ್ಶನ ಮಾಡ್ಕೊಂಡು ಎಲ್ಲ ಒಂದೇ ಒಳ್ಳೆ ಪರ್ಸೆನೂ ಒಂದೇ ಜಾತ್ರೆನೂ ಒಂದೇ. ಇಲ್ಲಿ ತೇರು ಎಳೆಯಲ್ಲ, ಅಲ್ಲಿಂದ ದೇವ್ರನ್ನ ತಗೊಂಬಂದು ಇಲ್ಲಿಕ್ಕಿ ಪೂಜೆ ಮಾಡೋದು. ಅದೇ ಅದಕ್ಕೆ ಒಳ್ಳೆ ಓ ಅಕ್ಷಿತಾ ಮಮ್ಮಿ ಆಗ್ತಾ ಇಲ್ಲ. ನಾನು ಫೋಟೋ ಹಿಡಿತಾ ಇದ್ದೀನಿ. ದೇವ್ರು ಕಾಣಿಸ್ತದೆ, ನಾನು ನೋಡ್ತಾ ಇದ್ದೀನಿ. ಕಾಣಿಸಲ್ಲ ಅವ್ರ ಅಡ್ಡ ಸಾರ ಬರ್ತಾವ್ರೆ. ಅವಾಗೇನೆ ಬಂದು ಮನೆಗೆ ಮಾಡಿದ್ದೀನತ್ತೆ ಅಡುಗೆ. ಹಾಂ, ಅನ್ನ ಚಟ್ನಿ. ನಾನಿವಾಗ ಅದನ್ನೇ ಆಸೆ ಕೇಳಿದ್ದು. ಅಯ್ಯೋ ನಾನು ಕೊಡ್ಸಿಲ್ಲ, ನಿನ್ನೇನು ಕೇಳಿಲ್ಲ. ಫೋಟೋ ಹಿಡ್ದಿಲ್ಲ, ಏನೋ ಮಾಡಿದೆ ಅಷ್ಟೇ. ಇಲ್ಲಿ ವಸಂತೋತ್ಸವಕ್ಕೆ ಹೊಳೆ ಪರ್ಸೆಗೆ ಬಂದಿದ್ದಲ್ಲ, ಇಲ್ಲಿ ನೋಡಿ ರೀತಿ ಬೊಂಬೆಗಳೆಲ್ಲ ಡ್ಯಾನ್ಸ್ ಆಡ್ತಾಯಿತ್ತು. ಮತ್ತು ಇಲ್ಲಿ ಕಾಟೇರಮ್ಮ ದೇವಸ್ಥಾನ ಹೊಸದಾಗಿ ಕಟ್ಟಿದ್ರು. ಗೆಸ್ಟಾಗಿ ಅರವಿಂದ್ ಲಿಂಬಾವಳಿಯವರು ಸಹ ಇಲ್ಲಿ ಬಂದಿದ್ದರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಎತ್ತುಗಳು ಬಂದಿತ್ತು, ಎತ್ತುಗಳು ತುಂಬ ಚೆನ್ನಾಗಿತ್ತು.